ಹಿನ್ನಡೆ ಆಗಿದೆ. ಅದರಲ್ಲೇನು ಸತ್ಯಾಂಶನ ಒಪ್ಕೋಬೇಕು. ನಾಳೆ 13ನೇ ತಾರೀಕು ಸೇರ್ತಾ ಇದ್ದೀವಿ ಎಲ್ಲ. ಏನು ವಾಸ್ತವಿಕ ಸ್ಥಿತಿ ಏನು, ಯಾಕೆ ಹಿನ್ನಡೆ ಆಯಿತು, ವಿಶೇಷವಾಗಿ ನಾವೇನು ರಾಮನಗರ ಮಂಡ್ಯ ನಿರೀಕ್ಷೆ ಮಾಡಿಲ್ಲ. ಮಂಡ್ಯದಲ್ಲಿ ನಮ್ಮ ನಿರೀಕ್ಷೆ ಮೇಲೆ ವೋಟ್ ಬಂದಿದೆ, ಅದು ಬೇರೆ ವಿಷಯ. ಆದರೆ ಬಳ್ಳಾರಿನಲ್ಲಿ ಜಮಖಂಡಿನಲ್ಲಾದ ಹಿನ್ನಡೆ ನಾವು ಸ್ವಲ್ಪ ಕುಂತು ಚರ್ಚೆ ಮಾಡಬೇಕಾಗಿದೆ. ಚರ್ಚೆ ಮಾಡ್ತೀವಿ. ನಾನು ಆ ವಿಷಯ ಪ್ರಸ್ತಾಪನೆ ಮಾಡಲ್ಲ, ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಆ ವಿಷಯ ಚರ್ಚೆ ನಾನು ಅವ್ರು ಹೇಳಿದ್ದು ನಾನೇನು ಡಿಸ್ಪ್ಯೂಟ್ ಮಾಡಲ್ಲ. ಆದರೆ ನಾನಂತೂ ಮಂಡ್ಯಕ್ಕೆ 2 ದಿವಸ ಹೋಗಿದ್ದೆ, ಬಳ್ಳಾರಿಗೆ 2 ದಿವಸ ಹೋಗಿದ್ದೆ, ಜಮಖಂಡಿಗೆ 2 ದಿವಸ ಹೋಗಿದ್ದೆ. ನಮ್ಮೆಲ್ಲ ಮುಖಂಡರು ನಮ್ಮ ಕೆಲಸ ನಾವು ಮಾಡಿದ್ದೆ. ನನ್ನ ಪ್ರಕಾರ ಆ ಥರ ವಿಶೇಷವಾದ ಕೊರತೆ ಇತ್ತು ಅಂತ ನಾನು ಅನ್ಸೋದು. ಆದರೂ ಸೋಲ್ತಾನೆ, ಒಪ್ಕೋಬೇಕಲ್ಲ. ಆಗಲೇ ಪ್ರವಾಸ ಶುರು ಮಾಡಿದ್ದೇನೆ. ಇವತ್ತು ಕಲಬುರಗಿನಲ್ಲಿ ನಮ್ಮೆಲ್ಲ ಮುಖಂಡರ ಜೊತೆ ಕುಂತು ಚರ್ಚೆ ಮಾಡ್ತಾ ಇದ್ದೇನೆ ಮುಂದಿನ ಲೋಕಸಭಾ ದೃಷ್ಟಿಯಿಂದ. ಬೀದರ್ನಲ್ಲಿ ಮಧ್ಯಾಹ್ನ ಹೋಗಿ ಅಲ್ಲಿ ಪ್ರಮುಖರ ಜೊತೆ ಕುಂತು ಸಮಾಲೋಚನೆ ಮಾಡ್ತಾ ಇದ್ದೇನೆ. ಹೀಗೆ ಸಂಘಟನೆಯನ್ನು ಬಲಪಡಿಸಿ ಯಾರ್ಯಾರು ಪಕ್ಷಕ್ಕೆ ಬರಬೇಕು ಅಂತ ಎಲ್ಲ ಪ್ರಮುಖರನ್ನು ಸೇರಿಸಿ ಈ ಲೋಕಸಭಾ ಚುನಾವಣೆಯಲ್ಲಿ 22 ಕನಿಷ್ಠ ಗೆದ್ದು ಮೋದಿಯವರಿಗೆ ಕರ್ನಾಟಕದ ಕೊಡುಗೆ ಅಂತ ಕೊಡಬೇಕು ಅಂತ. ಅದರಲ್ಲಿ ನಿಶ್ಚಿತವಾಗಿ ಬೀದರ್ ಕಲಬುರಗಿ 2 ಸೇರಿರುತ್ತೆ. ಬಹುಪಾಲು ಬಣಜಾರ್ ಸಮಾಜದ ಪ್ರಮುಖರಿಗೆ ಆಗೋದು ಕೊಡಬೇಕು ಅಂತ. ನೋಡಿ, ಅವ್ರ ತಂದೆಯವರು ಪ್ರಾಮಿಸ್ ಮಾಡಿದರು. ಅವರ ಮಗನ ಚಂದ್ರಶೇಖರ್ ಅಂತ ಯಾರೊಬ್ಬನ ಕೊಟ್ಟರಲ್ಲ, ಅವನೇನೋ ಕುಂಟು ನೆಪ ಹೇಳ್ಕೊಂಡು ಕೊನೆಗೆ ನಮ್ಮ ಶಿವಕುಮಾರ್ ಇದ್ದಾರಲ್ಲ ಪಾಪ, ಅಣ್ಣ ತಮ್ಮದಿರಿಬ್ಬರು ಸೇರಿ ಖರೀದಿ ಮಾಡಿದ್ರು. ಬೇರೆ ಪಕ್ಷದ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿದ್ದರು, ಗೌಡ ಕಮ್ಯುನಿಟಿಯಿಂದ ಉಪಯೋಗ ಆಗ್ಬೋದು ಅಂತ ನಿಲ್ಲಿಸ್ತಾನೆ ಅಷ್ಟೇ. ನಮ್ಮ ಕಡೆಯಿಂದ ತಪ್ಪಾಗಿದೆ ಸರ್. ದೇವೇಗೌಡರು ಏನೇನು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಅವ್ರಿಗೆ ಯಾವಾಗ ರಾತ್ರಿ ಸ್ವಪ್ನ ಬರುತ್ತೋ, ಬೆಳಗ್ಗೆ ಏನು ಹೇಳ್ತಾರೋ ಭಗವಂತನಿಗೆ ಗೊತ್ತು. ಆದರೆ ಆ ಪಕ್ಷದಲ್ಲಿ ಏನು ತೀರ್ಮಾನ ಅದಕ್ಕೆ ನನಗೇನು ಸಂಬಂಧ, ಅದು ಅವ್ರಿಗೆ ಬಿಟ್ಟಂತ. 4 ಜನ ಇದ್ದೇವೆ. ಒಂದು ಪ್ರತಿಪಕ್ಷವು ಒಳ್ಳೆ ಕೆಲಸ ಮಾಡುವಂಥದ್ದು ಕಡೆ ನಮ್ಮ ಕಾರ್ಯಕರ್ತರು ಗಮನ ಕೊಡಬೇಕು. ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಕುಂತ್ಕೊಳ್ಳೋದೇನೆ ಪ್ರತಿಪಕ್ಷವಾಗಿ ಕೆಲಸ ಮಾಡೋಣ. ಕಾಲ ಬಂದಾಗ ನೋಡೋಣ. ವಿಶೇಷವಾದ ಕೊರತೆ ಇತ್ತು ಅಂತ ಅನ್ಸೋದು. ಆದರೂ ಸೋಲ್ತಾನೆ, ಒಪ್ಕೋಬೇಕಲ್ಲ. ಆಗಲೇ ಪ್ರವಾಸ ಶುರು ಮಾಡಿದ್ದೇನೆ. ಇವತ್ತು ಕಲಬುರಗಿನಲ್ಲಿ ನಮ್ಮೆಲ್ಲ ಮುಖಂಡರ ಜೊತೆ ಕುಂತು ಚರ್ಚೆ ಮಾಡ್ತಾ ಇದ್ದೇನೆ ಮುಂದಿನ ಲೋಕಸಭಾ ದೃಷ್ಟಿಯಿಂದ. ಬೀದರ್ನಲ್ಲಿ ಮಧ್ಯಾಹ್ನ ಹೋಗಿ ಅಲ್ಲಿ ಪ್ರಮುಖರ ಜೊತೆ ಕುಂತು ಸಮಾಲೋಚನೆ ಮಾಡ್ತಾ ಇದ್ದೇನೆ. ಹೀಗೆ ಸಂಘಟನೆಯನ್ನು ಬಲಪಡಿಸಿ ಯಾರ್ಯಾರು ಪಕ್ಷಕ್ಕೆ ಬರಬೇಕು ಅಂತ ಎಲ್ಲ ಪ್ರಮುಖರನ್ನು ಸೇರಿಸಿ ಈ ಲೋಕಸಭಾ ಚುನಾವಣೆಯಲ್ಲಿ 22 ಕನಿಷ್ಠ ಗೆದ್ದು ಮೋದಿಯವರಿಗೆ ಕರ್ನಾಟಕದ ಕೊಡುಗೆ ಅಂತ ಕೊಡಬೇಕು ಅಂತ. ಅದರಲ್ಲಿ ನಿಶ್ಚಿತವಾಗಿ ಬೀದರ್ ಕಲಬುರಗಿ 2 ಸೇರಿರುತ್ತೆ. ಬಹುಪಾಲು ಬಣಜಾರ್ ಸಮಾಜದ ಪ್ರಮುಖರಿಗೆ ಆಗೋದು ಕೊಡಬೇಕು ಅಂತ. ನೋಡಿ, ಅವ್ರ ತಂದೆಯವರು ಪ್ರಾಮಿಸ್ ಮಾಡಿದರು. ಅವರ ಮಗನ ಚಂದ್ರಶೇಖರ್ ಅಂತ ಯಾರೊಬ್ಬನ ಕೊಟ್ಟರಲ್ಲ,